Okay, dear student, we'll start our new topic of the trigonometry, that is trigonometric functions, trigonometric metric functions or ratios. ಓಕೆ, ವೆರಿ ಇಂಪಾರ್ಟೆಂಟ್ ಥಿಂಗ್. ತುಂಬ ಚೆನ್ನಾಗಿ ನೀವು ಅರ್ಥ ಮಾಡ್ಕೋಬೇಕು. ಸೊ ಟ್ರಿಗ್ನೋಮೆಟ್ರಿನಲ್ಲಿ ಆಂಗಲ್ ಕಾನ್ಸೆಪ್ಟ್ಸ್ ಎಲ್ಲ ಮುಗಿದಿದೆ. ಸೊ ಆಂಗಲ್ ಕಾನ್ಸೆಪ್ಟ್ ಮೇಲೆ ಏನೇನು ಕಂಟೆಂಟ್ ಇದೆ ಅದೆಲ್ಲ ನೋಡ್ಕೊಂಡಿದ್ದೀವಿ, ರೈಟ್? ನಾವು ಐ ಆಮ್ ಗೋಯಿಂಗ್ ಟು ಡೀಲ್ ಅಬೌಟ್ 6 trigonometric functions or ratios. To study trigonometric functions or trigonometric ratios, first let us understand Pythagoras theorem. ಯಾವ ಥಿಯರಮ್ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು? ಪೈಥಾಗೊರಸ್ ಥಿಯರಮ್. ಓಕೆ ಮಕ್ಕಳ, ಏನ್ ಹೇಳುತ್ತೆ ಪೈಥಾಗೊರಸ್ ಥಿಯರಮ್? ಅಥವಾ ಒಂದು ಪೈಥಾಗೊರಸ್ ಥಿಯರಮ್ ಅಪ್ಲೈ ಮಾಡಬೇಕಾದ್ರೆ ಯಾವ ಟ್ರಯಾಂಗಲ್ ಅನ್ನು ಕನ್ಸಿಡರ್ ಮಾಡಬೇಕು? ರೈಟ್ ಆಂಗಲ್ ಟ್ರಯಾಂಗಲ್. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಮಕ್ಕಳ, ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಐ ಆಮ್ ಗೋಯಿಂಗ್ ಟು ಕನ್ಸಿಡರ್ ಎ ರೈಟ್ ಆಂಗಲ್ ಟ್ರಯಾಂಗಲ್ ಹಿಯರ್. ಗಮನ ಕೊಡಿ ಕೇರ್ಫುಲ್ ಆಗಿ. ಒಂದು ರೈಟ್ ಆಂಗಲ್ ಟ್ರಯಾಂಗಲ್ ನ ಕನ್ಸಿಡರ್ ಮಾಡಿದ್ದೀನಿ ಮಕ್ಕಳ. ಸೊ ಈ ರೈಟ್ ಆಂಗಲ್ ಟ್ರಯಾಂಗಲ್ ನಲ್ಲಿ ಒಂದು ಟ್ರಯಾಂಗಲ್ ಗೆ ನೇಮ್ ಕೊಡೋಣ, ಎ ಅಂಡ್ ಬಿ ಅಂಡ್ ಸಿ. ಹಿಯರ್ ಗಮನ ಇಟ್ಟು ಕೇಳಿಸ್ಕೋಬೇಕು. ಹಿಯರ್ ಆಂಗಲ್ ಬಿ ಇಸ್ ಎ ರೈಟ್ ಆಂಗಲ್. ಎಷ್ಟು ಡಿಗ್ರಿ ಇರುತ್ತೆ? 90 ಡಿಗ್ರಿ ಇರುತ್ತೆ, ಹೌದಾ? ಸೊ ಹಾಗಾದ್ರೆ ಇನ್ನ ಸಿ ಆಂಗಲ್ ಅಥವಾ ಎ ಆಂಗಲ್ ಅವೆರಡು ಅಕ್ಯೂಟ್ ಆಂಗಲ್ಸ್ ಆಗಿರುತ್ತೆ. ಯಾಕೆ ಅಕ್ಯೂಟ್ ಆಂಗಲ್ಸ್ ಅಂತ ಕರಿತೀವಿ? 90 ಡಿಗ್ರಿಗಿನ್ನ ಕಡಿಮೆ ಇದ್ರೆ ಅವನು ಅಕ್ಯೂಟ್ ಆಂಗಲ್ಸ್ ಅಂತ ಕರಿತೀವಿ, ರೈಟ್? ಸೊ ಇದು ಆಲ್ರೆಡಿ 90 ಡಿಗ್ರಿ ಇದೆ. ಇನ್ನು ಇವೆರಡೂ ಸೇರಿ 90 ಡಿಗ್ರಿ ಆಗಬೇಕು. ಯಾಕಂದ್ರೆ ಟೋಟಲ್ ಆಂಗಲ್ ಎಷ್ಟು ಬರಬೇಕು? ನಮಗೆ 180 ಡಿಗ್ರಿ ಬರಬೇಕು, ಹೌದಲ್ವಾ? ಇದು ಆಲ್ರೆಡಿ 90 ಡಿಗ್ರಿ ಇದೆ, ಹಾಗಾಗಿ ಇದು 90ಗಿನ್ನ ಕಡಿಮೆ ಇರುತ್ತೆ, ಇದನ್ನು 90ಗಿನ್ನ ಕಡಿಮೆ ಇರುತ್ತೆ. ಹಾಗಾದ್ರೆ 90ಗಿನ್ನ ಕಡಿಮೆ ಅಂದ್ರೆ ಎಂತ ಆಂಗಲ್? ಅಕ್ಯೂಟ್ ಆಂಗಲ್. ಸೊ ಒಂದು ಅಕ್ಯೂಟ್ ಆಂಗಲ್ ತಗೋತಾ ಇದ್ದೀನಿ. ಲೆಟ್ ದ ಅಕ್ಯೂಟ್ ಆಂಗಲ್ ಇಸ್ ಸಿ ನಲ್ಲಿ ಇದೆ ಅಂತ ಕರೆಯೋಣ. ಅಕ್ಯೂಟ್ ಆಂಗಲ್ ನ ಟೀಟಾ ಅಂತ ಇಂಡಿಕೇಟ್ ಮಾಡ್ಕೋತೀನಿ, ಗೊತ್ತಿದೆ ಅಲ್ವಾ? ಸೊ ಟೀಟಾ ಇಸ್ ಇಂಡಿಕೇಶನ್ ಫಾರ್ ವಾಟ್? ಆಂಗಲ್ ಅಂತ ಹೇಳಿದೀವಿ. ಸೊ ಅದರಲ್ಲಿ ಟೀಟಾ ಅನ್ನೋದು ಎಂತ ಆಂಗಲ್? ಅಕ್ಯೂಟ್ ಆಂಗಲ್. ಈಗ ಒಂದ್ ಕಡೆ ಮಾತಾಡಿ ಒನ್ ಬೈ ಒನ್. ಸೊ ಒಂದು ಟ್ರಯಾಂಗಲ್ ಅಂದ ತಕ್ಷಣ 3 ಆಂಗಲ್ ಇರ್ತವೆ, 3 ಸೈಡ್ಸ್ ಇರ್ತವೆ ಅಂತ ಗೊತ್ತಿದೆ. ಈಗ 3 ಸೈಡ್ಸ್ ಗಳಿಗೆ ನೇಮಿಂಗ್ ಕೊಟ್ಕೊಳ್ತಾ ಹೋಗ್ಬೇಕು. ಏನ್ ಕೊಡಬೇಕು? ನೇಮಿಂಗ್. ಸೊ ಯಾವ್ಯಾವು ಅಂತ ನೇಮಿಂಗ್ ಕೊಡೋಣ. ಇದರಲ್ಲಿ ದೊಡ್ಡ ಸೈಡ್ ಯಾವುದು ನೋಡಿ, ಚಿಕ್ಕವ ಯಾವುದು? ಎ ಬಿ ಮತ್ತೆ ಬಿ ಸಿ ಸ್ಮಾಲರ್ ಸೈಡ್. ಲಾಂಗರ್ ಸೈಡ್ ಯಾವುದು? ಎ ಸಿ. ಹಾಗಾದ್ರೆ ಯಾವ ಟ್ರಯಾಂಗಲ್ ಅಲ್ಲಿ ಸ್ಟಡಿ ಮಾಡ್ತಾ ಇದ್ದೀನಿ? ರೈಟ್ ಆಂಗಲ್ ಟ್ರಯಾಂಗಲ್. 90 ಡಿಗ್ರಿ ಇದೆಯಲ್ಲ, 90 ಡಿಗ್ರಿಗೆ ಆಪೋಸಿಟ್ ಆಗಿರೋ ಸೈಡ್ ಯಾವುದು? ಎ ಸಿ. ದ ಸೈಡ್ ಆಪೋಸಿಟ್ ಟು ಯಾವುದು? 90 ಡಿಗ್ರಿ ಈಸ್ ಕಾಲ್ಡ್ ಆಸ್ ಹೈಪೋಟಿನ್ಯೂಸ್ ಅಂತ ಕರಿತೀವಿ. ಏನಂತ ಕರಿಬೇಕು? ಹೈಪೋಟಿನ್ಯೂಸ್. ಹೈಪೋಟಿನ್ಯೂಸ್ ಸಿಂಪ್ಲಿ ಇದನ್ನ HYP ಸೈಡ್ ಅಂತ ಕರಿತೀವಿ. ಸೊ ಹಾಗಾದ್ರೆ ಹೈಪೋಟಿನ್ಯೂಸ್ ಅಂತ ಯಾವುದು ತಗೋಬೇಕಾಗತ್ತೆ? 90 ಡಿಗ್ರಿಗೆ ಆಪೋಸಿಟ್ ಆಗಿರೋದನ್ನ ಹೈಪೋಟಿನ್ಯೂಸ್ ಅಂತ ತಗೋಬೇಕಾಗತ್ತೆ. ಹಾಗೆ ನೋಡಿ, ಇನ್ನ ಟೀಟಾ ಇದೆ. ಟೀಟಾ ಅಂದ್ರೆ ಎಂತ ಆಂಗಲ್? ಅಕ್ಯೂಟ್ ಆಂಗಲ್ ಅಂತ ಗೊತ್ತಿದೆ, ಹೌದಲ್ವಾ? ಟೀಟಾಗೆ ಆಪೋಸಿಟ್ ಆಗಿರೋ ಸೈಡ್ ಯಾವುದು? ಟೀಟಾಗೆ ಆಪೋಸಿಟ್ ಆಗಿರೋ ಸೈಡು ಎ ಬಿ. ಇದನ್ನ ಆಪೋಸಿಟ್ ಸೈಡ್ ಅಂತ ಕರಿತೀವಿ. ಎಂತ ಸೈಡು? ಆಪೋಸಿಟ್ ಸೈಡ್. ಸಿಂಪ್ಲಿ ಇದನ್ನ OPP ಅಂತ ಸಿಂಬಾಲಿಕ್ ಆಗಿ ಬರಿತೀವಿ. ಹಾಗಾದ್ರೆ ಇಲ್ಲಿ OPP ಅಂದ್ರೆ ಎಂತ ಸೈಡು? ಆಪೋಸಿಟ್ ಸೈಡ್. ನೆಕ್ಸ್ಟ್ ಆಗಿ ಟೀಟಾ ಜೊತೆಲೇ ಇರೋ ಸೈಡು. ಟೀಟಾ ಜೊತೆಲೇ ಇರೋ ಸೈಡ್ ಅಂದ್ರೆ ನೋಡಿ, ಒಂದು 90 ಡಿಗ್ರಿಗೆ ಆಪೋಸಿಟ್ ಆಗಿರೋದನ್ನ ಹೈಪೋಟಿನ್ಯೂಸ್ ಅಂತ ಕರೆದು, ಅಕ್ಯೂಟ್ ಆಂಗಲ್ ಟೀಟಾಗ ಆಪೋಸಿಟ್ ಆಗಿರೋದನ್ನ ಆಪೋಸಿಟ್ ಸೈಡ್ ಅಂತ ಕರ್ಕೊಂಡು, ಇನ್ನು ಉಳ್ಕೊಂಡಿರೋ ಸೈಡ್ ಯಾವುದು? BC. ಹಾಗಾದ್ರೆ ಇದು ಯಾವ ಸೈಡ್ ಆಗುತ್ತೆ? ಹಾಗಾದ್ರೆ ಅಡ್ಜಸೆಂಟ್. ಈ ಸೈಡ್ ಏನಂತ ಕರಿಬೇಕು? ಅಡ್ಜಸೆಂಟ್. ಅಂದ್ರೆ ಟೀಟಾ ಜೊತೆನೆ ಇರ್ತಕ್ಕಂಥದನ್ನ ಅಡ್ಜಸೆಂಟ್ ಅಂತ ಕರಿತೀವಿ. ಸಿಂಪ್ಲಿ ಇದನ್ನ ADJ ಅಂತ ಕರಿತೀವಿ. ನೆನಪಲ್ಲಿ ಇಟ್ಕೋತೀರಾ? ಹಾಗಾದ್ರೆ ಗಮನ ಇಟ್ಟು ಕೇಳಿಸ್ಕೋಬೇಕು. ಇನ್ ಎ ರೈಟ್ ಆಂಗಲ್ ಟ್ರಯಾಂಗಲ್, ದ ಸೈಡ್ ಆಪೋಸಿಟ್ ಟು 90 ಡಿಗ್ರಿ ಈಸ್ ಹೈಪೋಟಿನ್ಯೂಸ್. The side opposite to theta ಅಂದ್ರೆ acute angle is called opposite side and remaining is called as adjacent side ಅಂತ ಕರಿತೀವಿ. ಕರ್ಕೋಬೋದ ಮಕ್ಕಳ? ಹಾಗಾದ್ರೆ ಗೊತ್ತಾಗ್ತಾ ಇದೆಯಾ? ಈಗ ಸರ್ ನೀವು ಕೇಳ್ಬೋದು, ಸರ್ ಇಲ್ಲಿ ಟೀಟಾ ಅಕ್ಯೂಟ್ ಆಂಗಲ್ ಅಂತ ಇದು ತಗೊಂಡಿದ್ರೆ ಸರ್ ಟೀಟಾ ಇಲ್ಲೂ ತಗೋಬೋದಲ್ವಾ? ಎಸ್, ಅಲ್ಲೂ ತಗೋಬಹುದು. ಸಪೋಸ್ ಟೀಟಾ ಏನಾದ್ರೂ ಇಲ್ಲಿದ್ರೆ ಟೀಟಾಗ ಆಪೋಸಿಟ್ ಆಗಿರೋದು ಯಾವುದು? ಈ ಸೈಡ್. ಅವಾಗ ಇದು ಆಪೋಸಿಟ್ ಆಗುತ್ತೆ, ಇದು ಅಡ್ಜಸೆಂಟ್ ಆಗುತ್ತೆ ಅಷ್ಟೇ. ಹೈಪೋಟೆನ್ಯೂಸ್ ರಿಮೈನ್ಸ್ ಸೇಮ್. ಹಾಗಾದ್ರೆ ಈ ಕಾನ್ಸೆಪ್ಟ್ ನ ಉಪಯೋಗಿಸಿಕೊಂಡು ನಾವು ಪೈಥಾಗೊರಸ್ ಥಿಯರಮ್ ನ ಬರೆಯೋಣ. ಪೈಥಾಗೊರಸ್ ಥಿಯರಮ್ ಏನ್ ಹೇಳುತ್ತೆ? AB ಸ್ಕ್ವೇರ್ ಪ್ಲಸ್ BC ಸ್ಕ್ವೇರ್ ಇಸ್ ಈಕ್ವಲ್ ಟು AC ಸ್ಕ್ವೇರ್, ಹೌದಲ್ವಾ? ಪೈಥಾಗೊರಸ್ ಥಿಯರಮ್ ಏನ್ ಹೇಳುತ್ತೆ ನಮಗೆ? AB ಸ್ಕ್ವೇರ್ ಪ್ಲಸ್ BC ಸ್ಕ್ವೇರ್ ಇಸ್ ಈಕ್ವಲ್ ಟು AC ಸ್ಕ್ವೇರ್. ನಿಮಗೆಲ್ಲ ಗೊತ್ತಿರೋದು ಮಕ್ಕಳ. ಓಕೆ, ಇಲ್ಲಿ ಅರ್ಥ ಮಾಡ್ಕೊಳ್ಳಿ. AB ಅಂದ್ರೆ ಯಾವ ಸೈಡು? ಆಪೋಸಿಟ್.
ಹಾಗಾದ್ರೆ ಅದನ್ನ ಆಪೋಸಿಟ್ ಸ್ಕ್ವಯರ್ ಅಂತ ಬರೆಯೋಣ ಪ್ಲಸ್ ಬಿ ಸಿ ಅಂದ್ರೆ ಯಾವ ಸೈಡು ಅಡ್ಜಸೆಂಟ್, ಅದನ್ನ ಸ್ಕ್ವಯರ್ ಇರೋದ್ರಿಂದ ಅಡ್ಜಸೆಂಟ್ ಸ್ಕ್ವಯರ್ ಅಂತ ಬರೆಯೋಣ ಇಸ್ ಈಕ್ವಲ್ ಟು ಎ ಸಿ ಸ್ಕ್ವಯರ್. ಎ ಸಿ ಅಂದ್ರೆ ಯಾವ ಸೈಡು ಹೈಪಾಟಿನ್ಯೂಸ್, ದಿಸ್ ಸೈಡ್ ಇಸ್ ಕಾಲ್ಡ್ ಆಸ್ ಹೈಪಾಟಿನ್ಯೂಸ್ ಸ್ಕ್ವಯರ್ ಅಂತ ಬರೆಯೋಣ. ಸೊ ಅದರ ಪೈಥಾಗೋರಸ್ ಥಿಯರಂ ಏನ್ ಹೇಳುತ್ತೆ ನಮಗೆ, ಅಪೋಸಿಟ್ ಸ್ಕ್ವಯರ್ ಪ್ಲಸ್ ಅಡ್ಜಸೆಂಟ್ ಸ್ಕ್ವಯರ್ ಇಸ್ ಈಕ್ವಲ್ ಟು ಹೈಪಾಟಿನ್ಯೂಸ್ ಸ್ಕ್ವಯರ್. ನೆನಪಲ್ಲಿ ಇಟ್ಕೋಬೇಕು, ಅಪೋಸಿಟ್ ಸ್ಕ್ವಯರ್ ಪ್ಲಸ್ ಅಡ್ಜಸೆಂಟ್ ಸ್ಕ್ವಯರ್ ಇಸ್ ಈಕ್ವಲ್ ಟು ಹೈಪಾಟಿನ್ಯೂಸ್ ಸ್ಕ್ವಯರ್. ಇಟ್ ಈಸ್ ದ ಪೈಥಾಗೋರಸ್ ಥಿಯರಂ. ಈಗ ನೆಕ್ಸ್ಟ್ ನನಗೆ ಇದು ಈ ರೀತಿನಾದ್ರೂ ಓದ್ಕೋಬಹುದು, ಅಪೋಸಿಟ್ ಸ್ಕ್ವಯರ್ ಪ್ಲಸ್ adjacent square is equal to hypotenuse square or hypotenuse square is equal to opposite square plus adjacent square. ಈಗ hypotenuse ದೊಡ್ಡದು, ಇವೆರಡು ಚಿಕ್ಕವು. ಸೊ ಏನ್ ಹೇಳ್ತೀವಿ ಕನ್ನಡದಲ್ಲಿ ಹೇಳಬೇಕಾದ್ರೆ, ಯಾವುದೇ ಒಂದು ಲಂಬಕೋನ ತ್ರಿಭುಜದಲ್ಲಿ ವಿಕರ್ಣದ ಮೇಲಿನ ವರ್ಗದ ಮೊತ್ತ ಉಳಿದೆರಡು ಬಾಹುಗಳ ವರ್ಗಗಳ ಮೊತ್ತಕ್ಕೆ ಸಮನಾಗಿರುತ್ತದೆ. ಇದು ಪೈಥಾಗೋರಸ್ನ ಥಿಯರಂ ಅಥವಾ ನಿಯಮ ಅಂತ ಕರ್ಕೊಂಡಿದ್ದೀವಿ. ಈಗ ಐ ವಾಂಟ್ ಆಪೋಸಿಟ್ ಸ್ಕ್ವಯರ್ ಬೇಕು ಅಂದ್ರೆ ಪ್ಲಸ್ ಅಡ್ಜಸೆಂಟ್ ಸ್ಕ್ವಯರ್ ನ ಆ ಕಡೆ ಕಳ್ಸೋಣ. ಹಾಗಾದ್ರೆ ಏನಾಯ್ತು, ಹಾಗಾದ್ರೆ ಆಪೋಸಿಟ್ ಸ್ಕ್ವಯರ್ ಇಸ್ ಈಕ್ವಲ್ ಟು ಆಲ್ರೆಡಿ ಏನಿದೆ ಅಲ್ಲಿ ಹೈಪಾಟಿನ್ಯೂಸ್ ಸ್ಕ್ವಯರ್ ಮೈನಸ್ ಅಡ್ಜಸೆಂಟ್ ಸ್ಕ್ವಯರ್ ಆಗುತ್ತೆ. ಪ್ಲಸ್ ಅಡ್ಜಸೆಂಟ್ ಸ್ಕ್ವಯರ್ ಆ ಕಡೆ ಹೋದ್ರೆ, ಇಲ್ಲ ಸರ್ ನನಗೆ ಅಡ್ಜಸೆಂಟ್ ಸ್ಕ್ವಯರ್ ಬೇಕು ಅಂದ್ರೆ ಹೇಗೆ ಮಾಡ್ಕೋಬೇಕು, ಅಡ್ಜಸೆಂಟ್ ಸ್ಕ್ವಯರ್ ಇಸ್ ಈಕ್ವಲ್ ಟು ಹೈಪಾಟಿನ್ಯೂಸ್ ಸ್ಕ್ವಯರ್, ಅಪೋಸಿಟ್ ಸ್ಕ್ವಯರ್ ಆ ಕಡೆ ಹೋದ್ರೆ ಮೈನಸ್ ಅಪೋಸಿಟ್ ಸ್ಕ್ವಯರ್. ದಿಸ್ ಇಸ್ ಪೈಥಾಗೋರಸ್ ಥಿಯರಂ. ಸೊ ಅದನ್ನ ನೆನಪಲ್ಲಿ ಇಟ್ಕೋಬೇಕು, ವೆರಿ ವೆರಿ ಇಂಪಾರ್ಟೆಂಟ್. The Pythagoras theorem says that opposite square plus adjacent square is equal to hypotenuse square. Nothing but opposite square is equal to hypotenuse square minus adjacent square. Nothing but adjacent square is equal to hypotenuse square minus opposite square. ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು, ರೈಟ್? ಸೊ ಹಾಗಾದ್ರೆ ಇಲ್ಲೇನು ಸರ್ ಏನು ಹೇಳಿದ್ದೀರಾ, ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಅಥವಾ ರೇಷಿಯೋಸ್ ಅಂತ ಕೇಳಿದ್ದೀರಾ. ಹೇಳ್ತೀನಿ ಏನು ಅಂತ. ಸರ್ ಹಾಗಾದ್ರೆ ಎಷ್ಟು ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಅಥವಾ ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ ಇರ್ತವೆ? ಈಗ ಒಂದು ಟ್ರಯಾಂಗಲ್ ತಗೊಂಡಾಗ ಟ್ರಯಾಂಗಲ್ ನಲ್ಲಿ ಎಷ್ಟು ಆಂಗಲ್ಸ್ ಇರ್ತವೆ, 3 ಆಂಗಲ್ ಇರ್ತವೆ, 3 ಸೈಡ್ಸ್ ಇರ್ತವೆ, ಟೋಟಲ್ ಎಷ್ಟಾದ್ರು 6. ಹಾಗಾಗಿ 6 ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಅಥವಾ 6 ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ ನಮ್ಮ ಒಂದು ಟಾಪಿಕ್ ನಲ್ಲಿ ಇರ್ತವೆ. ಎಷ್ಟಿರ್ತವೆ? 6. ಸೊ 6 ಇರ್ತವೆ, ಟೋಟಲ್ 6. ಹಾಗಾದ್ರೆ 6 ಯಾವ್ಯಾವು ನೋಡೋಣ, ಗಮನ ಇಟ್ಟು ಕೇಳಿಸ್ಕೋಬೇಕು. 6 ಯಾವ್ಯಾವ ನೋಡೋಣ. ಫಸ್ಟ್ ಫಂಕ್ಷನ್ ಯಾವ್ಯಾವ ಅಂತ ನೋಡ್ಕೊಂಡ್ಬಿಡೋಣ, ಗಮನ ಕೊಡಿ ಕೇರ್ಫುಲ್ ಆಗಿ. ಯಾವ್ಯಾವಪ್ಪ 6 ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಅಥವಾ 6 ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ ಆರ್ ಫಂಕ್ಷನ್ಸ್ ಯಾವ್ಯಾವ ಸರ್? ಹಾಗಾದ್ರೆ ಫಸ್ಟ್ ಯಾವ್ಯಾವ ಅಂತ ಹೇಳ್ಬೇಕು, ಅದನ್ನ ಹೇಗೆ ಅಂತ ಬರೆಯೋಣ. ಇಲ್ಲಿ ಗಮನ ಕೊಡಿ, ಫಸ್ಟ್ ಒನ್ ಬಂದು ಸೈನ್ ಅಂತ ಕರಿತೀವಿ. ಏನಂತ ಕರಿಬೇಕು? ಸೈನ್. ಹುಷಾರ ಬರ್ಕೋಣ. ಫಸ್ಟ್ ಒನ್ ಈಸ್ ಸೈನ್, ಎರಡನೇದು ಕಾಸ್, ಮೂರನೇದು ಟ್ಯಾನ್. ನೆನಪಿದೆ ನಿಮಗೆಲ್ಲ. ಮೊದಲನೇದು ಯಾವುದು? ಸೈನ್. ಎರಡನೇದು ಯಾವುದು? ಕಾಸ್. ಮೂರನೇದು ಯಾವುದು? ಟ್ಯಾನ್. ಈಗ ನೋಡೋಣ. ಇಲ್ಲಿರೋ ಆಂಗಲ್ಲು ತೀಟಾ ಇದೆ, ಹಾಗಾಗಿ ತೀಟಾನ ಸೇರಿಸಬೇಕು. ಸೈನ್ ತೀಟಾ, ಕಾಸ್ ತೀಟಾ, ಟ್ಯಾನ್ ತೀಟಾ. ಫಾರ್ ಎಕ್ಸಾಂಪಲ್ ತೀಟಾ ಬದಲು ಎಕ್ಸ್ ಅಂತ ತಗೊಂಡಿದ್ರೆ ಏನಾಗದಾಗಾದ್ರೆ ಸೈನ್ ಎಕ್ಸ್, ಕಾಸ್ ಎಕ್ಸ್, ಟ್ಯಾನ್ ಎಕ್ಸ್. ಅಲ್ಲ ಆಂಗಲ್ ಏನ್ ಸಿಂಬಲ್ ಕೊಟ್ಟಿದ್ದೀವೋ ಅದು ಬರ್ಕೋಬೇಕು. ಇಲ್ಲ ಆಂಗಲ್ಗೆ ಸಿಂಬಲ್ ಏನು ಕೊಟ್ಟಿದ್ದೀವಿ? ತೀಟಾ. ಹಾಗಾಗಿ ಸೈನ್ ತೀಟಾ, ಕಾಸ್ ತೀಟಾ, ಟ್ಯಾನ್ ತೀಟಾ ಆಯ್ತು. ಓಕೆ, ಬರೆಯೋಣ ಹಾಗಾದ್ರೆ. ಸೊ ಸೈನ್ ತೀಟಾ ಈಸ್ ಡಿಫೈನ್ಡ್ ಆಸ್ ಆಪೋಸಿಟ್ ಸೈಡ್ ಡಿವೈಡೆಡ್ ಬೈ ಹೈಪಾಟಿನ್ಯೂಸ್ ಸೈಡ್. ನೆನಪಲ್ಲಿ ಇಟ್ಕೋಬೇಕು, ಪ್ರಾಕ್ಟೀಸ್ ಮಾಡಬೇಕು. ಓಕೆ, sin theta is taken as opposite side divided by hypotenuse side. ಹಾಗಾದ್ರೆ cos theta ಯಾವುದು? ಆಪೋಸಿಟ್ ಹೈಪಾಟಿನ್ಯೂಸ್ ಬಂತು. ಇನ್ನು ಉಳ್ಕೊಂಡಿರೋದು ಯಾವುದು? adjacent. ಸೊ cos theta is adjacent side divided by hypotenuse side. ಮಾಡಬಹುದಾಗಾದ್ರೆ ಮಾಡಬಹುದಾ ಮಕ್ಕಳಾಗಾದ್ರೆ? ಸೊ sin theta ನ opposite by hypotenuse, cos theta ನ adjacent by hypotenuse. ಓಕೆ, ಇಲ್ಲ ಆಲ್ರೆಡಿ ಗಮನ ಕೊಡಿ, ಆಪೋಸಿಟ್ ಹೈಪಾಟಿನ್ಯೂಸ್ ಕಾಂಬಿನೇಷನ್ ಬಂದಿದೆ, ಅಡ್ಜಸೆಂಟ್ ಟು ಹೈಪಾಟಿನ್ಯೂಸ್ ಕಾಂಬಿನೇಷನ್ ಬಂದಿದೆ. ಇನ್ ಯಾವ ಕಾಂಬಿನೇಷನ್ ಇಲ್ಲ? ಅಪೋಸಿಟ್ ಟು ಅಡ್ಜಸೆಂಟ್. ಸೊ ಟ್ಯಾನ್ ಥೀಟಾ ಇಸ್ ಈಕ್ವಲ್ ಟು ಅಪೋಸಿಟ್ ಡಿವೈಡೆಡ್ ಬೈ ಅಡ್ಜಸೆಂಟ್. ನೆನಪಲ್ಲಿ ಇಟ್ಕೋಬೇಕು ಮಕ್ಕಳ. ಮಾಡ್ಕೋಬೋದಾಗಾದ್ರೆ ಇನ್ನೊಂದ್ಸಲ ಹೇಳಿ ನೋಡೋಣ. ಏನು ರೀಕಾಲ್ ಒನ್ಸ್ ಅಗೇನ್. ಸೈನ್ ಥೀಟಾ ಅಂದ್ರೆ ಹೇಗೆ ಬರೀಬೇಕು? ಅಲ್ಲಿ ಥೀಟಾನೇ ಇರಬೇಕು ಅಂತೇನಿಲ್ಲ. ಸಪೋಸ್ ಈ ಎಕ್ಸ್ ತಗೊಂಡ್ರೆ ಏನಾಗುತ್ತೆ? ಸೈನ್ ಎಕ್ಸ್, ಕಾಸ್ ಎಕ್ಸ್, ಟ್ಯಾನ್ ಎಕ್ಸ್. ಆಲ್ಫಾ ತಗೊಂಡ್ರೆ ಏನಾಗುತ್ತೆ? ಸೈನ್ ಆಲ್ಫಾ, ಕಾಸ್ ಆಲ್ಫಾ, ಟ್ಯಾನ್ ಆಲ್ಫಾ.
ಎ ಅಂತ ತಗೊಂಡ್ರೆ ಕ್ಯಾಪಿಟಲ್ ಎ ತಗೊಂಡ್ರೆ ಸೈನ್ ಎ ಕಾಸ್ ಎ ಟ್ಯಾನ್ ಎ ಯಾವ್ದು ತಗೋತೀವೋ ಅದಾಗುತ್ತೆ ಮಕ್ಕಳ. ಓಕೆ, ನಾವು ವೆರಿ ಇಂಪಾರ್ಟೆಂಟ್ ಅಬ್ಸರ್ವೇಷನ್ ಇಸ್ ವೆರಿ ಇಂಪಾರ್ಟೆಂಟ್. ಸೈನ್ ಥೀಟಾ ಇಸ್ ಟೇಕನ್ ಆಸ್ ಹೇಳಿ ನೀವೇ ಆಪೋಸಿಟ್ ಡಿವೈಡೆಡ್ ಬೈ ಹೈಪಾಟಿನಿಯಸ್. ಕಾಸ್ ಥೀಟಾ ಇಸ್ adjacent divided by hypotenuse and tan theta is equal to opposite divided by adjacent. ಸರ್ 3 ಬರ್ದಿದ್ರೆ ಇಲ್ಲಿ 3 ಬರಿತಾ ಇದ್ದೀನಿ ನೋಡಿ. ಇದ್ರ ಪ್ಯಾರಲಲ್ ಆಗಿ ಕೋಸಿಕ್ಯಾನ್ ಥೀಟಾ ಅಂತ ಬರ್ಕೋತೀನಿ. ಯಾವುದು? ಕೋಸಿಕ್ಯಾನ್ ಥೀಟಾ, COSEC ಥೀಟಾ, ಕೋಸಿಕ್ಯಾನ್ ಥೀಟಾ. ನೆಕ್ಸ್ಟ್ ಸಿಕ್ಯಾನ್ ಥೀಟಾ ಅಂತ ಬರ್ಕೋತೀವಿ. ನೆಕ್ಸ್ಟ್ ಕಾಟ್ ಥೀಟಾ ಅಂತ ಬರ್ಕೋತೀವಿ. ಸರ್ ಇದು ಹೇಗೆ ಸರ್ ಬರೆಯೋದು? ನೆನಪಲ್ಲಿ ಇಟ್ಕೊಳ್ಳಿ, ಬರೆಯೋದು ಹೇಳ್ಕೊಡ್ತೀನಿ. ಈ ಸೈನ್ ಥೀಟಾ ಏನಿದೆ ಆಪೋಸಿಟ್ ಬೈ ಹೈಪಾಟಿನ್ಯೂಸ್, ಹಾಗಾದ್ರೆ ಕೋಸಿಕ್ಯಾನ್ ಥೀಟಾಗೆ ರೆಸಿಪ್ರೋಕಲ್. ರೆಸಿಪ್ರೋಕಲ್ ಅಂದ್ರೆ ಉಲ್ಟಾ ಪಲ್ಟಾ. ಉಲ್ಟಾ ಪಲ್ಟಾ ಹೇಗೆ ಬರೆಯೋದಾಗಾದ್ರೆ ಉಲ್ಟಾ ಪಲ್ಟಾ ಅಂದ್ರೆ ಇದು ಆಪೋಸಿಟ್ ಬೈ ಹೈಪಾಟಿನ್ಯೂಸ್ ಇದ್ರೆ ದಿಸ್ ಇಸ್ ಹೈಪಾಟಿನ್ಯೂಸ್ ಡಿವೈಡೆಡ್ ಬೈ ಆಪೋಸಿಟ್. ಹಾಗಾದ್ರೆ ಈಗ ಹೇಳ್ಬೋದಾಗಾದ್ರೆ ಸೈನ್ ಥೀಟಾಗೆ ಕೋಸಿಕ್ಯಾನ್ ಥೀಟಾ ರೆಸಿಪ್ರೋಕಲ್ ಅಥವಾ ಕೋಸಿಕ್ಯಾನ್ ಥೀಟಾಗೆ ಸೈನ್ ಥೀಟಾ ರೆಸಿಪ್ರೋಕಲ್ ಅಂದ್ರೆ ಉಲ್ಟಾ ಪಲ್ಟಾ ಬರುತ್ತೆ. ಹಾಗೆ ಕಾಸ್ ಥೀಟಾಗೆ ಏನ್ ಬರುತ್ತೋ ಸಿಕ್ಯಾನ್ ಥೀಟಾಗೆ ಅಂದ್ರೆ ಉಲ್ಟಾ ಪಲ್ಟಾ ಅಂದ್ರೆ ರೆಸಿಪ್ರೋಕಲ್. ಇದು ಅಡ್ಜಸೆಂಟ್ ಬೈ ಹೈಪಾಟಿನ್ಯೂಸ್ ಇದ್ರೆ ಇದೇನ್ ಬರ್ಬೇಕು ಮಕ್ಕಳ? ಹೈಪಾಟಿನ್ಯೂಸ್ ಡಿವೈಡೆಡ್ ಬೈ ಅಡ್ಜಸೆಂಟ್. ಬರ್ಕೋಬೋದಾ ಮಕ್ಕಳ? ನೆಕ್ಸ್ಟ್ ಹಾಗೆ ಟ್ಯಾನ್ ಥೀಟಾಗೆ ಏನ್ ಬರೀಬಹುದು? ಟ್ಯಾನ್ ಥೀಟಾ ಇಸ್ ಆಪೋಸಿಟ್ ಬೈ ಅಡ್ಜಸೆಂಟ್. ಹಾಗಾದ್ರೆ ಕಾಟ್ ಥೀಟಾ ರೆಸಿಪ್ರೋಕಲ್ ಅಂದ್ರೆ ಅಡ್ಜಸೆಂಟ್ ಡಿವೈಡೆಡ್ ಬೈ ಆಪೋಸಿಟ್. ಹಾಗಾದ್ರೆ ಸೈನ್ ಥೀಟಾಗೆ cosecant theta reciprocal, so that cosecant theta ಗೆ sin theta reciprocal, cos theta ಗೆ secant theta, secant theta ಗೆ cos theta, ಹಾಗೆ tan theta ಗೆ cot theta, cot theta ಗೆ tan theta ಏನಾಗಿರ್ತವೆ? ರೆಸಿಪ್ರೋಕಲ್. ರೆಸಿಪ್ರೋಕಲ್ ಆಗಿರ್ತವೆ ಮಕ್ಕಳ. ಇದು ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಇಷ್ಟು ಅರ್ಥ ಆಗಿದ್ರೆ ನೆಕ್ಸ್ಟ್ ಏನನ್ನ ಸ್ಟಡಿ ಮಾಡೋದಕ್ಕೆ ಹೋಗ್ತೀನಿ, ಗಮನ ಇಟ್ಟು ಕೇಳಿಸ್ಕೋಬೇಕು. ಚಲೋ ದಟ್ ಫಿಗರ್? ಎಸ್. ಸೊ ಏನ್ ಸರ್ ಹಾಗಾದ್ರೆ ಫಸ್ಟ್ ಒನ್ ಏನ್ ಸರ್ ಹಾಗಾದ್ರೆ ಗಮನ ಇಟ್ಟು ಕೇಳಿಸ್ಕೋಬೇಕು. ಸೊ ಸೈನ್ ಥೀಟಾಗೆ ಕೋಸಿಕ್ಯಾನ್ ಥೀಟಾ ಏನಾಗಿರ್ತವೆ? ರೆಸಿಪ್ರೋಕಲ್. ಕಾಸ್ ಥೀಟಾಗೆ ಸಿಕ್ಯಾನ್ ಥೀಟಾ ಏನು? ರೆಸಿಪ್ರೋಕಲ್. ಟ್ಯಾನ್ ಥೀಟಾಗೆ ಕಾಟ್ ಥೀಟಾ ಏನಾಗಿರ್ತವೆ? ರೆಸಿಪ್ರೋಕಲ್. ಇವೆರಡನ್ನೂ ಮಲ್ಟಿಪ್ಲೈ ಮಾಡಿದ್ರೆ ಆನ್ಸರ್ 1 ಬರುತ್ತೆ. ಹೇಗೆ ಅಂತ ಪ್ರೂವ್ ಮಾಡೋಣ. ಹಾಗಾದ್ರೆ ಪ್ರೂವ್ ಮಾಡ್ತೀನಿ ನೋಡಿ. ಹಾಗಾದ್ರೆ ಪ್ರೂವ್ ದಟ್ ಸೈನ್ ಥೀಟಾ ಇಂಟು ಕೋಸಿಕ್ಯಾನ್ ಥೀಟಾ ಇಸ್ ಈಕ್ವಲ್ ಟು 1. Prove that sin theta into cosecant theta is equal to 1. ಹೇಗೆ ಪ್ರೂವ್ ಮಾಡೋಣ ನೋಡಿ. ಸೊ LHS ತಗೋತೀವಿ ಮಕ್ಕಳ ನೋಡಿ. LHS ಏನು? LHS sin theta into cosecant theta. ಓಕೆನಾ? ಈಗ ಬರೆಯೋಣ. sin theta ಅಂದ್ರೆ ಏನು ಬರೀಬಹುದು ಮಕ್ಕಳ? ಆಪೋಸಿಟ್ ಡಿವೈಡೆಡ್ ಬೈ ಹೈಪಾಟಿನ್ಯೂಸ್. ಒಪ್ಕೋತೀರಾ ಹಾಗಾದ್ರೆ? ಇಂಟು cosecant theta ಅಂದ್ರೆ ಏನು? ಹೈಪಾಟಿನ್ಯೂಸ್ ಡಿವೈಡೆಡ್ ಬೈ ಆಪೋಸಿಟ್. ನೋಡಿ ಆಪೋಸಿಟ್ ಆಪೋಸಿಟ್ ಹೋಯ್ತು, ಹೈಪಾಟಿನ್ಯೂಸ್ ಹೋಯ್ತು. That is equal to 1, nothing but RHS. ಹಾಗಾದ್ರೆ ಏನ್ ಸಾರ್ ಹಾಗಾದ್ರೆ? ಸೊ ಏನ್ ಬರೆಯಕ್ಕೆ ಹೋಗ್ತಾ ಇದ್ದೀನಿ ಅಂದ್ರೆ ಸೈನ್ ಥೀಟಾ ಇಂಟು ಕೋಸಿಕ್ಯಾನ್ ಥೀಟಾ ಇಸ್ ಈಕ್ವಲ್ ಟು 1 ಬಂತು. ದಿಸ್ ಇಸ್ ದ ಪ್ರೂಫ್. ಸರ್ ಹಾಗಾದ್ರೆ ಏನ್ ಸರ್? ಈಗ ನಾನು ಸೈನ್ ಥೀಟಾ ಬೇಕು ಅಂದ್ರೆ ಕೋಸಿಕ್ಯಾನ್ ಥೀಟಾನ ಕ್ರಾಸ್ ಮಲ್ಟಿಪ್ಲೈ ಮಾಡ್ತೀವಿ. ಹಾಗಾದ್ರೆ ಸೈನ್ ಥೀಟಾ ಇಸ್ ಈಕ್ವಲ್ ಟು 1 ಬೈ ಕೋಸಿಕ್ಯಾನ್ ಥೀಟಾ ಅಂತ ಬರೀಬೋದಾ? ರೆಸಿಪ್ರೋಕಲ್ sin theta is equal to 1 by cosecant theta. ಹಾಗೆ cosecant theta ಬೇಕು ಅಂದ್ರೆ sin theta ಆ ಕಡೆ ಕಳಿಸಿ. therefore cosecant theta is equal to 1 by sin theta. ಡೀಟೈಲ್ ಆಗಿ ಅರ್ಥ ಮಾಡ್ಕೊಳ್ಳಿ ಮಕ್ಕಳ. ಏನ್ ಸರ್ ಹಾಗಾದ್ರೆ sin theta is nothing but 1 by cosecant theta ಅಥವಾ cosecant theta is equal to 1 by sin theta. ಬರ್ಕೋಬೋದಾ? ಇದು ರೆಸಿಪ್ರೋಕಲ್ ರಿಲೇಷನ್ಸ್ ಅಂತ ಕರಿತೀವಿ. ಎಂತ ರಿಲೇಷನ್? ರೆಸಿಪ್ರೋಕಲ್. ಹಾಗೆ ಯಾವುದೋ ಒಂದು ಪ್ರಾಬ್ಲಮ್ ಮಾಡ್ತಾ ಇರ್ತೀವಿ. ಪ್ರಾಬ್ಲಮ್ ಮಾಡಬೇಕಾದ್ರೆ 1 ಬೈ ಕೋಸಿಕ್ಯಾನ್ ಥೀಟಾ ಬಂದ್ರೆ ಆ ಜಾಗದಲ್ಲಿ ಏನ್ ಬರೀಬೇಕು? ಸೈನ್ ಥೀಟಾ. ಹಾಗೆ 1 ಬೈ ಸೈನ್ ಥೀಟಾ ಬಂದ್ರೆ ಆ ಜಾಗದಲ್ಲಿ ಏನ್ ಬರೀಬೇಕು? ಕೋಸಿಕ್ಯಾನ್ ಥೀಟಾ. ನೆನ್ಪು ಮಾಡ್ಕೊಳ್ಳಿ. ಸೈನ್ ಥೀಟಾ ಇಸ್ ಈಕ್ವಲ್ ಟು 1 ಬೈ ಕೋಸಿಕ್ಯಾನ್ ಥೀಟಾ, ಕೋಸಿಕ್ಯಾನ್ ಥೀಟಾ ಇಸ್ ಈಕ್ವಲ್ ಟು 1 ಬೈ ಸೈನ್ ಥೀಟಾ. ಅಥವಾ 1 ಬೈ ಕೋಸಿಕ್ಯಾನ್ ಥೀಟಾ ಇದ್ರೆ ಸೈನ್ ಥೀಟಾ, 1 ಬೈ ಸೈನ್ ಥೀಟಾ ಇದ್ರೆ ಕೋಸಿಕ್ಯಾನ್ ಥೀಟಾ. ಬರ್ಕೋಬಹುದಾಗಾದ್ರೆ ಇನ್ನೊಂದು ಮಾಡೋಣ. ಹಾಗಾದ್ರೆ ಪ್ರೂವ್ ದಟ್ ಇನ್ನೊಂದು ಪೇರ್ ಯಾವುದು? ಪ್ರೂವ್ ದಟ್ cos theta into secant theta is equal to 1. ಓಕೆ, LHS ತಗೋಣ. ಹಾಗಾದ್ರೆ ಏನು LHS ಸರ್ ಹಾಗಾದ್ರೆ? LHS is cos theta into secant theta. ಇದ್ರ ವ್ಯಾಲ್ಯೂ ಬರೆಯೋಣ ಮಕ್ಕಳ. cos theta ಅಂದ್ರೆ ಏನು ಬರೀಬಹುದು? adjacent by hypotenuse.
ಇಂಟು ಸಿಕ್ಯಾಂಡ್ ಥೀಟಾ ಅಂದ್ರೆ ಏನು ಮಕ್ಕಳ? ಹೈಪಾಟಿನ್ಯೂಸ್ ಬೈ ಅಡ್ಜಸೆಂಟ್. ನೋಡಿ, ಅಡ್ಜಸೆಂಟ್ ಅಡ್ಜಸೆಂಟ್, ಹೈಪಾಟಿನ್ಯೂಸ್ ಹೈಪಾಟಿನ್ಯೂಸ್ ಹೋಯ್ತು. ಹೋದ್ರೆ ಎಷ್ಟು ಬಂತು? 1. ನಥಿಂಗ್ ಬಟ್ ವಾಟ್? RHS. ಹಾಗಾದ್ರೆ ಏನು ಪ್ರೂವ್ ಮಾಡ್ದೋ? ವಿ ಆರ್ ಪ್ರೂವ್ ದಟ್ ಕಾಸ್ ಥೀಟಾ ಇಂಟು ಸಿಕ್ಯಾಂಡ್ ಥೀಟಾ ಇಸ್ ಈಕ್ವಲ್ ಟು 1 ಪ್ರೂವ್ ಮಾಡ್ದು. ಈಗ ನನ್ನ ಪ್ರಶ್ನೆ ಕಾಸ್ ಥೀಟಾ ಬೇಕು ಅಂದ್ರೆ ಸಿಕ್ಯಾಂಡ್ ಥೀಟಾನ ಕ್ರಾಸ್ ಮಲ್ಟಿಪ್ಲೈ ಮಾಡಿ ಇಂಟು ಇದೆ. ಓಕೆ, ಸೊ ಏನಾಯ್ತು ಹಾಗಾದ್ರೆ ಕಾಸ್ ಥೀಟಾ ಇಸ್ ಈಕ್ವಲ್ ಟು 1 ಬೈ ಸಿಕ್ಯಾಂಡ್ ಥೀಟಾ ಬರಿಬೋದಾ? ಹಾಗೆ ಸಿಕ್ಯಾಂಡ್ ಥೀಟಾ ಬೇಕು ಅಂದ್ರೆ ಕಾಸ್ ಥೀಟಾ ಕ್ರಾಸ್ ಮಲ್ಟಿಪ್ಲೈ, ಸಿಕ್ಯಾಂಡ್ ಥೀಟಾ ಇಸ್ ಈಕ್ವಲ್ ಟು 1 ಬೈ ಕಾಸ್ ಥೀಟಾ. ಇದನ್ನ ರೆಸಿಪ್ರೋಕಲ್ ರಿಲೇಷನ್ಸ್ ಅಂತ ಕರೀತೀವಿ. ಹೇಗೆ ಬರಿಬೇಕಾದ್ರೆ ಕಾಸ್ ಥೀಟಾ ಇಸ್ ಈಕ್ವಲ್ ಟು 1 ಬೈ ಸಿಕ್ಯಾಂಡ್ ಥೀಟಾ, ಅಥವಾ ಸಿಕ್ಯಾಂಡ್ ಥೀಟಾ ಇಸ್ ಈಕ್ವಲ್ ಟು 1 ಬೈ ಕಾಸ್ ಥೀಟಾ, ಅಥವಾ 1 ಬೈ ಕಾಸ್ ಥೀಟಾ ಅಂತ ಬಂದಿದೆ ಅಂದ್ರೆ 1 ಬೈ ಕಾಸ್ ಥೀಟಾ ಇಸ್ ನಥಿಂಗ್ ಬಟ್ ಸಿಕ್ಯಾಂಡ್ ಥೀಟಾ. 1 ಬೈ ಸಿಕ್ಯಾಂಡ್ ಥೀಟಾ ಈಸ್ ನಥಿಂಗ್ ಬಟ್ ವಾಟ್? ಕಾಸ್ ಥೀಟಾ. ಬರ್ಕೋಬಹುದಾಗಾದ್ರೆ ಇವನ್ನ ರೆಸಿಪ್ರೋಕಲ್ ರಿಲೇಷನ್ಸ್ ಅಂತ ಕರಿತೀವಿ. ಇನ್ನೊಂದಿದೆ ಮಕ್ಕಳ, ಇನ್ನೊಂದಿದೆ. ಯಾವುದಪ್ಪ ಇನ್ನೊಂದು? ಸೊ ಇನ್ನೊಂದು ಅಂದ್ರೆ ಹೇಳ್ತೀನಿ, ನೀವ್ ಹೇಳಿ ನೋಡೋಣ. ಇನ್ಯಾವ್ಯಾವ ರೆಸಿಪ್ರೋಕಲ್ ಪೇರ್ ಇರೋದು? ಟ್ಯಾನು ಮತ್ತೆ ಕಾಟ್. ಅವೆರಡನ್ನು ಮಲ್ಟಿಪ್ಲೈ ಮಾಡಿದ್ರೆ ಆನ್ಸರ್ ಎಷ್ಟು ಬರಬೇಕು? 1. ಸೊ ಪ್ರೂವ್ ದಟ್ ಟ್ಯಾನ್ ಥೀಟಾ ಇಂಟು ಕಾಟ್ ಥೀಟಾ ಇಸ್ ಈಕ್ವಲ್ ಟು 1 ಬರಿಬಹುದಾಗಾದ್ರೆ LHS ಏನಿದೆ ಮಕ್ಕಳ? LHS ಅಲ್ಲಿ ಟ್ಯಾನ್ ಥೀಟಾ ಇಂಟು ಕಾಟ್ ಥೀಟಾ. ಓಕೆ, ಈಗ ಬರೆಯೋಣ. ಟ್ಯಾನ್ ಥೀಟಾ ಅಂದ್ರೆ ಹಿಂಗೆ ಡಿಫೈನ್ ಮಾಡಿದೀವಿ, ಆಪೋಸಿಟ್ ಬೈ ಅಡ್ಜಸೆಂಟ್. ಒಪ್ಪತ್ತಿರಾಗಾದ್ರೆ ಇಂಟು ಕಾಟ್ ಥೀಟಾನ ಹೇಗೆ ಬರಿಬಹುದು? ಸೊ ದಟ್ ಈಸ್ ಅಡ್ಜಸೆಂಟ್ ಡಿವೈಡೆಡ್ ಬೈ ಅಪೋಸಿಟ್. ಇವೆರಡು ಹೋಗುತ್ತೆ, ಹೌದಾ? ಉಳಿಯೋದು ಎಷ್ಟಾದ್ರೆ 1, ನಥಿಂಗ್ ಬಟ್ RHS. ಹಾಗಾದ್ರೆ ಏನ್ ಪ್ರೂವ್ ಮಾಡಿದ್ರ? ವಿ ಆರ್ ಪ್ರೂವ್ ದಟ್ ಟ್ಯಾನ್ ಥೀಟಾ ಇಂಟು ಕಾಟ್ ಥೀಟಾ ಇಸ್ ಈಕ್ವಲ್ ಟು 1 ಅನ್ನೋದನ್ನ ಪ್ರೂವ್ ಮಾಡಿದ್ವಾ? ಈಗ 1 ಬೈ 1 ಬರೆಯೋಣ ಈಗ. ಸೊ ಟ್ಯಾನ್ ಥೀಟಾ ಏನಂತ ಬರೀಬಹುದು? ಸೊ ಟ್ಯಾನ್ ಥೀಟಾ ಇಸ್ ಈಕ್ವಲ್ ಟು 1 ಬೈ ಕಾಟ್ ಥೀಟಾ ಬರ್ಕೋಬೋದ ಮಕ್ಕಳ? ಹಾಗೆ ಕಾಟ್ ಥೀಟಾ ಇಸ್ ಈಕ್ವಲ್ ಟು 1 ಬೈ ಟ್ಯಾನ್ ಥೀಟಾ. ಎಂತ ಫಂಕ್ಷನ್ ಇವು? ರೆಸಿಪ್ರೋಕಲ್ ರಿಲೇಷನ್ಸ್ ಅಂತ ಕರಿತೀವಿ. ವಾಟ್ ವಿ ಕಾಲ್ ಇಟ್ ಆಸ್ ರೆಸಿಪ್ರೋಕಲ್ ರಿಲೇಷನ್ಸ್. ಓಕೆ, ನೆಕ್ಸ್ಟ್ ನೋಡೋಣ. ಹಾಗೆ ಗಮನ ಕೊಡಿ ಕೇರ್ಫುಲ್ ಆಗಿ. ನೆಕ್ಸ್ಟ್ ನಿಮ್ಮನ್ನ ಒಂದ್ಸಲಿ ಫಾಲೋ ಅಪ್ ಮಾಡಿಸ್ತೀನಿ. ಹೇಗೆ ಸರ್? ಸೈನ್ ಥೀಟನ್ ಹೇಗೆ ಬರೀಬಹುದು? ಕೋಸಿಕ್ಯಾಂಡ್ ಥೀಟನ್ ಹೇಗೆ ಬರೀಬಹುದು? ಹಾಗೆ ಕಾಸ್ ಥೀಟನ್ ಹೇಗೆ ಬರೀಬಹುದು? ಸಿಕ್ಯಾಂಡ್ ಥೀಟನ್ ಹೇಗೆ ಬರೀಬಹುದು? ಹಾಗೆ ಟ್ಯಾನ್ ಥೀಟನ್ ಹೇಗೆ ಬರೀಬಹುದು? ಮತ್ತೆ ಕಾಟ್ ಥೀಟನ್ ಹೇಗೆ ಬರೀಬಹುದು? ನೋಡಿ, ಸೈನ್ ಥೀಟಾನು ಕೋಸಿಕ್ಯಾಂಡ್ ಥೀಟಾನು ರೆಸಿಪ್ರೋಕಲ್ ಅಂತ ಹೇಳಿದ್ವಿ. ಹಾಗಾಗಿ ಸೈನ್ ಥೀಟಾ ಇಸ್ ಈಕ್ವಲ್ ಟು 1 ಬೈ ಕಾಸ್ ಥೀಟಾ, 1 ಬೈ ಕೋಸಿಕ್ಯಾಂಡ್ ಥೀಟಾ. ಕೋಸಿಕ್ಯಾಂಡ್ ಥೀಟಾ ಇಸ್ ಈಕ್ವಲ್ ಟು 1 ಬೈ ಸೈನ್ ಥೀಟಾ. ನೆಕ್ಸ್ಟ್ ಹಾಗೆ ಕಾಸ್ ಥೀಟಾ ಇಸ್ ಈಕ್ವಲ್ ಟು 1 ಬೈ ಸಿಕ್ಯಾಂಡ್ ಥೀಟಾ, ಅಂಡ್ ಸಿಕ್ಯಾಂಡ್ ಥೀಟಾ ಇಸ್ ಈಕ್ವಲ್ ಟು 1 ಬೈ ಕಾಸ್ ಥೀಟಾ. ಹಾಗೆ ಯೋಚನೆ ಮಾಡಿ, ಟ್ಯಾನ್ ಥೀಟಾ ಇಸ್ ಈಕ್ವಲ್ ಟು 1 ಬೈ ಕಾಟ್ ಥೀಟಾ, ಅಂಡ್ ಕಾಟ್ ಥೀಟಾ ಇಸ್ ಈಕ್ವಲ್ ಟು 1 ಬೈ ಟ್ಯಾನ್ ಥೀಟಾ. ಈ ರಿಲೇಷನ್ ಅನ್ನ ರೆಸಿಪ್ರೋಕಲ್ ರಿಲೇಷನ್ಸ್ ಅಂತ ಕರಿತೀವಿ ಮಕ್ಕಳು. ಎಂತ ರಿಲೇಷನ್? ರೆಸಿಪ್ರೋಕಲ್ ರಿಲೇಷನ್. ಮಾಡೋಣಾಗಾದ್ರೆ ನೆಕ್ಸ್ಟ್ ಪ್ರೂಫ್ಗೆ ಹೋಗ್ತಾ ಇದೀನಿ, ಗಮನ ಕೊಡಿ. ನೆಕ್ಸ್ಟ್ ಪ್ರೂಫ್ಗೆ ವಾಟ್ ಇಸ್ ದ ನೆಕ್ಸ್ಟ್ ಪ್ರೂಫ್ ಈಸ್ ಪ್ರೂವ್ ದಟ್ ತುಂಬಾ ನೀಟಾಗಿ ಅರ್ಥ ಮಾಡ್ಕೊಳ್ಳಿ, ತುಂಬಾ ಸಿಂಪಲ್ ಆಗಿದೆ. ಪ್ರೂವ್ ದಟ್ ನೋಡಿ, ಗಮನ ಕೊಡಿ ಕೇರ್ಫುಲ್ ಆಗಿ. ನಾನು ಹೇಳ್ದಂಗೆ ಕೇಳಬೇಕು. ಇವೆರಡನ್ನು ಡಿವೈಡ್ ಮಾಡಿದ್ರೆ ಹೈಪಾಟಿನ್ಯೂಸ್ ಹೋಗುತ್ತಾ? ಬರೋದೇನು? ಆಪೋಸಿಟ್ ಬೈ ಅಡ್ಜಸೆಂಟ್. ಆಪೋಸಿಟ್ ಬೈ ಅಡ್ಜಸೆಂಟ್ ಅಂದ್ರೆ ಯಾವ ಫಂಕ್ಷನ್? ಟ್ಯಾನ್ ಥೀಟಾ. ಹಾಗಾದ್ರೆ ಏನ್ ಪ್ರೂವ್ ಮಾಡ್ಬೋದು? ಪ್ರೂವ್ ದಟ್ ಸೈನ್ ಥೀಟಾ ಡಿವೈಡೆಡ್ ಬೈ ಕಾಸ್ ಥೀಟಾ ಇಸ್ ಈಕ್ವಲ್ ಟು ಟ್ಯಾನ್ ಥೀಟಾ. ಮಾಡ್ಬೋದಾ? ಪ್ರೂವ್ ದಟ್ ಸೈನ್ ಥೀಟಾ ಬೈ ಕಾಸ್ ಥೀಟಾ ಇಸ್ ಈಕ್ವಲ್ ಟು ಟ್ಯಾನ್ ಥೀಟಾ, ಅಥವಾ ಟ್ಯಾನ್ ಥೀಟನ್ ಹೇಗೆ ಬರೀಬಹುದು? ಸೈನ್ ಥೀಟಾ ಬೈ ಕಾಸ್ ಥೀಟಾ. ಓಕೆ, ಸೊ LHS ತಗೋತಾ ಇದ್ದೀನಿ. ಏನು LHS? ಸೊ ವಾಟ್ ಈಸ್ LHS ಹಿಯರ್ ಮಕ್ಕಳ? LHS ಈಸ್ ಸೈನ್ ಥೀಟಾ ಡಿವೈಡೆಡ್ ಬೈ ಕಾಸ್ ಥೀಟಾ. ನೋಡ್ಕೊಳ್ಳಿ. ಹಾಗಾದ್ರೆ ಸರ್ ಸೈನ್ ಥೀಟಾ ಅಂತ ಅಂದ್ರೆ ಆಪೋಸಿಟ್ ಡಿವೈಡೆಡ್ ಬೈ ವಾಟ್? ಹೈಪಾಟಿನ್ಯೂಸ್. ಕಾಸ್ ಥೀಟಾ ಅಂದ್ರೆ ಅಡ್ಜಸೆಂಟ್ ಬೈ ಹೈಪಾಟಿನ್ಯೂಸ್. ಸೊ ಇವೆರಡು ಕ್ಯಾನ್ಸಲ್ ಆಗ್ತಾವ. ಉಳ್ಕೊಳ್ಳೋದು ಏನಾಗಾರೆ ನಿಮಗೆ? ಆಪೋಸಿಟ್ ಡಿವೈಡೆಡ್ ಬೈ ಅಡ್ಜಸೆಂಟ್. ಸರ್ ಯೋಚನೆ ಮಾಡಿ ಹೇಳಿ, ಆಪೋಸಿಟ್ ಬೈ ಅಡ್ಜಸೆಂಟ್ ಅಂದ್ರೆ ಯಾವುದು? ಟ್ಯಾನ್ ಥೀಟಾ. ಬರ್ಕೋಬೋದಾ? ದಿಸ್ ಈಸ್ ನಥಿಂಗ್ ಬಟ್ RHS.
ಅದನ್ನ ಏನ್ ಪ್ರೂವ್ ಮಾಡ್ದ ನಾವು sin theta by cos theta is equal to what tan theta. Prove that sin theta by cos theta is equal to tan theta ಅಥವಾ tan theta ನ sin theta by cos theta ಅಂತ ತಗೋತೀವಿ. Okay, next one is prove that cos theta divided by sin theta. ಇಲ್ಲಿ ನೋಡಿ cos theta by sin theta is equal to cot theta ಅಂತ ಹೇಳ್ತಾ ಇದ್ದಾರೆ. ಸೊ ಉಲ್ಟಾ sin by cos ಅಂದ್ರೆ ಏನು tan, sin by cos is tan. ಹಾಗಾದ್ರೆ cos by sin ಏನಾಗುತ್ತೆ cot ಆಗುತ್ತೆ. ಮಾಡ್ಕೋಬಹುದಾಗಾದ್ರೆ ಓಕೆ ಮಕ್ಕಳ. ಸೊ LHS ತಗೋತಾ ಇದ್ದೀನಿ. LHS, what is LHS ಮಕ್ಕಳ? that is cos theta divided by what sin theta. ಯೋಚನೆ ಮಾಡಿ ಹೇಳಿ, what is cos theta? cos theta ಏನಾಗಿದೆ adjacent divided by hypotenuse. ಒಪ್ಕೋತೀರಾ? divided by sin theta ಅಂದ್ರೆ ಏನು opposite divided by hypotenuse. hypotenuse ಹೋಗುತ್ತೆ, ಉಳಿಯೋದೇನು adjacent by opposite. adjacent by opposite ಅಂದ್ರೆ nothing but cot theta. that is nothing but RHS. ಇವೆರಡು ಇಂಪಾರ್ಟೆಂಟ್ ಮಕ್ಕಳ. ಸೊ ಹಾಗಾದ್ರೆ ಹೇಗೆ ಮಾಡ್ಬೋದು? sin divided by cos is tan, sin divided by cos is tan ಅಥವಾ tan theta is equal to sin by cos ಅಂತಾನು ಬರ್ಕೋಬಹುದು. ನೆಕ್ಸ್ಟ್ ಫರ್ದರ್ cos divided by sin is cot, ಇದರ ರೆಸಿಪ್ರೋಕಲ್. cos divided by sin is cot ಅಥವಾ cot theta is equal to cos divided by sin ಅಂತ ಬರ್ಕೋಬಹುದು. ಅರ್ಥ ಆಯ್ತಾ ಇದು ಪ್ರೂಫ್ ಮಾಡಿದ್ದು? ಓಕೆ ಗುಡ್. ನೆಕ್ಸ್ಟ್ ನೋಡೋಣ ಮಕ್ಕಳಾಗಿ. ನೆಕ್ಸ್ಟ್ ಆನ್ಸರ್. ಓಕೆ, ಇಲ್ಲೊಂದು ಇಂಪಾರ್ಟೆಂಟ್ ರಿಸಲ್ಟ್ ಹೇಳ್ತೀನಿ, ಗಮನ ಕೊಡಿ. ಏನ್ ಸರ್ ಇಂಪಾರ್ಟೆಂಟ್ ರಿಸಲ್ಟ್ಸ್ ಹೇಳ್ತೀರಾ? ಗಮನ ಕೊಡಿ. ರಬ್ ಮಾಡ್ತಾ ಇದ್ದೀನಿ, ಇದನ್ನ ನೆನಪಲ್ಲಿ ಇಟ್ಕೊಳ್ಳಿ, ಆಮೇಲೆ ಲಿಸ್ಟ್ ಔಟ್ ಮಾಡಿಸ್ತೀನಿ ನಿಮ್ಮ ಕೈಲಿ. ಫಸ್ಟ್ ಒನ್ ಇದು ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು ಮಕ್ಕಳ. ಬೇರೆ ಟಾಪಿಕ್ ಅರ್ಥ ಆಗಬೇಕು ಅಂದ್ರೆ ಇದು ಚೆನ್ನಾಗಿ ಅರ್ಥ ಮಾಡ್ಕೋಬೇಕು, ತುಂಬಾ ಇಂಪಾರ್ಟೆಂಟ್. ಸೆಕೆಂಡ್ ಇಯರ್ಗೂ ಕಂಟಿನ್ಯೂ ಆಗುತ್ತೆ ಇದು. ಓಕೆ, ನೆಕ್ಸ್ಟ್ ಈಸ್ ಏನ್ ಸರ್? ದ ಫಸ್ಟ್ ಒನ್ ಈಸ್ ಫಾರ್ ಎಕ್ಸಾಂಪಲ್ sin ಸ್ಕ್ವಯರ್ ಥೀಟಾ ಅಂದ್ರೆ sin ಸ್ಕ್ವಯರ್ n ತಲೆ ಮೇಲೆ ಪವರ್ ಹಾಕಿದ್ದಾರೆ, ಅಥವಾ ಈ ಫಂಕ್ಷನ್ ಇದೆ sin ಅನ್ನೋದು ಫಂಕ್ಷನ್, ಅದಕ್ಕೆ ಸ್ಕ್ವಯರ್ ಹಾಕಿದ್ದಾರೆ. ಸ್ಕ್ವಯರ್ ಕ್ಯೂಬ್ ಪವರ್ 4 5 ವಾಟ್ ಎವರ್ ಇಟ್ ಮೇ ಬಿ. ಇದು ನಥಿಂಗ್ ಬಟ್ sin ಥೀಟಾ ಹೋಲ್ ಸ್ಕ್ವಯರ್ ಅಂತ. ಈಗ ಹಾಗೆ ಬರೆದ್ರೆ cos ಪವರ್ 5 ಥೀಟಾ ಅಂತ ಬರೆದ್ರೆ ನಥಿಂಗ್ ಬಟ್ cos ಥೀಟಾ ಹೋಲ್ ಪವರ್ 5 ಅಂತ. ವಾಪಸ್ಸು ಬರಿಬೋದಾ? ಇನ್ನೊಂದು ಹೆಂಗೆ ವಾಪಸ್ tan ಥೀಟಾ ಹೋಲ್ ಪವರ್ 7 ಇದೆ, ನಥಿಂಗ್ ಬಟ್ tan ಪವರ್ 7 ಥೀಟಾ ಅಂತ. tan ಪವರ್ 7 ಥೀಟಾ. ಅರ್ಥ ಆಗ್ತಾ ಇದೆಯಾ? ಗೊತ್ತಾಗ್ತಾ ಇದೆಯಾ ಮಕ್ಕಳ? ಸೊ ಪವರ್ ಇಲ್ಲಾದ್ರೂ ಇರ್ಬೋದು ಅಥವಾ ಹೋಲ್ ಪವರ್ ಆದ್ರೂ ಹಾಕೋಬಹುದು, ಎರಡು ಒಂದೇ ಮೀನಿಂಗು, ರೈಟ್? ನೆಕ್ಸ್ಟ್ ಹೋಗ್ತೀನಿ, ಗಮನ ಕೊಡಿ, ಕೇರ್ಫುಲ್ ಆಗಿ ಗಮನ ಕೊಡಿ. ವೆರಿ ವೆರಿ ಇಂಪಾರ್ಟೆಂಟ್, ಯು ನೀಡ್ ಟು ರಿಮೆಂಬರ್ ದಿಸ್. ಏನ್ ಸರ್ ಅದು? ಯು ನೀಡ್ ಟು ರಿಮೆಂಬರ್ ಅಂತ ಹೇಳ್ಬಿಟ್ರ, ಏನು ಅಂತ ಹೇಳ್ಬೇಕಲ್ವಾ? ದೇ ಆರ್ ಕಾಲ್ಡ್ ಆಸ್ ಬೇಸಿಕ್ ಐಡೆಂಟಿಟೀಸ್. ಯಾವಾಗಲೂ ಯೂಸ್ ಮಾಡಬೇಕು, ಬಾಯಲ್ಲಿ ನೆನಪಲ್ಲಿರಬೇಕು. ಇವತ್ತೇನೇನು ಮಾಡ್ತಾ ಇದ್ದೀನಿ ಅದೆಲ್ಲ ಬೇಸಿಕ್ ಐಡೆಂಟಿಟೀಸ್. ಏನ್ ಸರ್ ಹಾಗಾದ್ರೆ ಬೇಸಿಕ್ ಐಡೆಂಟಿಟೀಸ್? ಫಸ್ಟ್ ಒನ್ ಏನು ಬೇಸಿಕ್ ಐಡೆಂಟಿಟಿ? sin ಸ್ಕ್ವಯರ್ ಥೀಟಾ ಪ್ಲಸ್ cos ಸ್ಕ್ವಯರ್ ಥೀಟಾ ಇಸ್ ಈಕ್ವಲ್ ಟು 1. ನೋಡಿ ಯಾವ್ಯಾವು? sin ಸ್ಕ್ವಯರ್ ಥೀಟಾ ಪ್ಲಸ್ cos ಸ್ಕ್ವಯರ್ ಥೀಟಾ ಇಸ್ ಈಕ್ವಲ್ ಟು 1. ಅಂದ್ರೆ ಇಲ್ಲೇನಿರುತ್ತೋ ಇಲ್ಲೂ ಅದೇ ಇರಬೇಕು. ಇಲ್ಲಿ ಥೀಟಾದಲ್ಲೇ ಇರಬೇಕು ಅಂತೇನಿಲ್ಲ, ಎಕ್ಸ್ ಅಲ್ಲೂ ಇರ್ಬೋದು. sin ಸ್ಕ್ವಯರ್ ಎಕ್ಸ್ ಪ್ಲಸ್ cos ಸ್ಕ್ವಯರ್ ಎಕ್ಸ್ ಇಸ್ ಈಕ್ವಲ್ ಟು 1, ಅಥವಾ sin ಸ್ಕ್ವಯರ್ ಎ ಪ್ಲಸ್ cos ಸ್ಕ್ವಯರ್ ಎ ಇಸ್ ಈಕ್ವಲ್ ಟು 1. ಉಲ್ಟಾ ಪಲ್ಟಾ ಇದ್ರು ಆಯ್ತು, ಪ್ಲಸ್ ತಾನೇ ಇರೋದು. cos ಸ್ಕ್ವಯರ್ ಥೀಟಾ ಪ್ಲಸ್ sin ಸ್ಕ್ವಯರ್ ಥೀಟಾ, ದಟ್ ಇಸ್ ಆಲ್ಸೋ 1. cos ಸ್ಕ್ವಯರ್ ಎಕ್ಸ್ ಪ್ಲಸ್ sin ಸ್ಕ್ವಯರ್ ಎಕ್ಸ್ ಇಸ್ ಈಕ್ವಲ್ ಟು 1. ಉಲ್ಟಾ ಪಲ್ಟಾ ಇರ್ಬೋದು. ಪ್ರೂವ್ ಮಾಡೋಣ ಹಾಗಾದ್ರೆ. ಓಕೆ ಮಕ್ಕಳ, ಇಲ್ಲಿ ನೋಡಿ LHS ಬರಿತಾ ಇದ್ದೀನಿ. LHS ಏನಿದೆ? sin ಸ್ಕ್ವಯರ್ ಥೀಟಾ, ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು, ಪ್ಲಸ್ cos ಸ್ಕ್ವಯರ್ ಥೀಟಾ. ಮಕ್ಕಳ sin ಸ್ಕ್ವಯರ್ ಥೀಟಾ ಇದೆ, ಸ್ಕ್ವಯರ್ ಆಮೇಲೆ ಮಾಡೋಣ. ಅದಕ್ಕಿಂತ ಮುಂಚೆ sin ಥೀಟಾ ಫಾರ್ಮುಲಾ ಏನು? ವಾಟ್ ಈಸ್ sin ಥೀಟಾ? sin ಥೀಟಾ ಏನಂತ ಬರೆದಿದ್ದೀವಿ? ಆಪೋಸಿಟ್ ಡಿವೈಡೆಡ್ ಬೈ ಹೈಪೋಟೆನ್ಯೂಸ್ ಹೋಲ್ ಸ್ಕ್ವಯರ್. ಬರೀಬೋದಾ? ಪ್ಲಸ್ ಸ್ಕ್ವಯರ್ ಹಾಕೋಣ. cos ಥೀಟಾ ಫಾರ್ಮುಲಾ ಏನು? cos ಥೀಟಾ ಈಸ್ adjacent divided by hypotenuse whole square.
ಈಗ ಸ್ಕ್ವೇರ್ ಎಲ್ಲದಕ್ಕೂ ಅಪ್ಲೈ ಮಾಡೋಣ. ಎಲ್ಲದಕ್ಕೂ ಅಪ್ಲೈ ಮಾಡಿದ್ರೆ ಏನಾಗುತ್ತೆ? ಆಪೋಸಿಟ್ ಸ್ಕ್ವೇರ್ ಪ್ಲಸ್ ವಾಟ ಹೈಪಾರ್ಟಿನ್ಯೂಸ್ ಸ್ಕ್ವೇರ್ ಪ್ಲಸ್ ಇಲ್ಲೇನಾಯ್ತು ಅಡ್ಜಸೆಂಟ್ ಸ್ಕ್ವೇರ್ ಡಿವೈಡೆಡ್ ಬೈ ಹೈಪಾರ್ಟಿನ್ಯೂಸ್ ಸ್ಕ್ವೇರ್. ಓಕೆ, ಕ್ಯಾಪಿಟಲ್ ಏನಾದರೂ ಬರೀರಿ, ಸ್ಮಾಲ್ ಏನಾದರೂ ಬರೀರಿ, ವಾಟ್ ಎವರ್ ಇಟ್ ಮೀನ್. ಈಗ ಇಲ್ಲೂ ಹೈಪಾರ್ಟಿನ್ಯೂಸ್ ಸ್ಕ್ವೇರ್ ಇದೆ, ಇಲ್ಲೂ ಹೈಪಾರ್ಟಿನ್ಯೂಸ್ ಸ್ಕ್ವೇರ್ ಇದೆ. ಹಾಗಾದ್ರೆ ಹೈಪಾರ್ಟಿನ್ಯೂಸ್ ಸ್ಕ್ವೇರ್ ಎಲ್ ಸಿ ಎಮ್ ಆಯಿತು. ಇಲ್ಲೂ ಏನಿದೆ, ಇಲ್ಲೂ ಸೇಮ್ ಇರೋದ್ರಿಂದ ನ್ಯೂಮರೇಟ್ರು ಸೇಮೇ ಇರುತ್ತೆ. ಏನಿರುತ್ತೆ ಸೇಮ್ ಅಂದರೆ ಆಪೋಸಿಟ್ ಸ್ಕ್ವೇರ್ ಪ್ಲಸ್ ಅಡ್ಜಸೆಂಟ್ ಸ್ಕ್ವೇರ್. ಆಗ್ಬೋದ ಮಕ್ಕಳ? ನಮಗೆ ಪೈಥಾಗರಸ್ ಥಿಯರಮ್ ಗೊತ್ತಿದೆ. ಆಪೋಸಿಟ್ ಸ್ಕ್ವೇರ್ ಪ್ಲಸ್ ಅಡ್ಜಸೆಂಟ್ ಸ್ಕ್ವೇರ್ ಇಸ್ ಈಕ್ವಲ್ ಟು ವಾಟ್? ಹೈಪಾರ್ಟಿನ್ಯೂಸ್ ಸ್ಕ್ವೇರ್ ಡಿವೈಡೆಡ್ ಬೈ ಹೈಪಾರ್ಟಿನ್ಯೂಸ್ ಸ್ಕ್ವೇರ್. ಸೊ ಕ್ಯಾನ್ಸಲ್ ಆಗಿ ಎಷ್ಟು ಬರುತ್ತೆ? 1, ನಥಿಂಗ್ ಬಟ್ RHS. ಹಾಗಾದ್ರೆ ಏನ್ ಪ್ರೂವ್ ಮಾಡ್ದೋ ಮಕ್ಕಳ? ಇಲ್ಲಿ ಬರೆಯೋಣ. ಏನ್ ಪ್ರೂವ್ ಮಾಡ್ದಂಗೆ ಆಯ್ತು? ಹಾಗಾದ್ರೆ ವಾಟ್ ವಿ ಆರ್ ಪ್ರೂವ್ ದಟ್ ಸೈನ್ ಸ್ಕ್ವೇರ್ ಟೀಟಾ, ತುಂಬಾ ಇಂಪಾರ್ಟೆಂಟ್, ಪ್ಲಸ್ ಕಾಸ್ ಸ್ಕ್ವೇರ್ ಟೀಟಾ ಇಸ್ ಈಕ್ವಲ್ ಟು 1. ನೆನಪಲ್ಲಿ ಇಟ್ಕೊಳ್ಳಿ. ವಿ ಪ್ರೂವ್ ದಟ್ ಫಸ್ಟ್ ಬೇಸಿಕ್ ಐಡೆಂಟಿಟಿ. ವಾಟ್ ಇಸ್ ದ ಫಸ್ಟ್ ಬೇಸಿಕ್ ಐಡೆಂಟಿಟಿ? ಸೈನ್ ಸ್ಕ್ವೇರ್ ಟೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಟೀಟಾ ಇಸ್ ಈಕ್ವಲ್ ಟು 1. Second answer, second basic identity, that is prove that 1 plus tan square theta is equal to secant square theta. ನೆನಪಲ್ಲಿ ಇಟ್ಕೋಬೇಕು ಇವನ್ನ. ಫಸ್ಟ್ ಬೇಸಿಕ್ ಐಡೆಂಟಿಟಿ ಏನು? sin square theta plus cos square theta is equal to 1. ಸೆಕೆಂಡ್ ಬೇಸಿಕ್ ಐಡೆಂಟಿಟಿ ಏನು? 1 plus tan square theta is equal to secant square theta. ಹೇಗೆ ಪ್ರೂವ್ ಮಾಡಬೇಕು? ಮಾಮೂಲಿ LHS ತಗೋಣ. LHS. LHS is equal to 1 plus ಏನಿದೆಯಪ್ಪ? tan square theta. ಓಕೆ, 1 ಹಾಗೆ ಇರಲಿ. 1 ಪ್ಲಸ್ tan theta ಫಾರ್ಮುಲಾ ಏನು? ವಾಟ್ ಇಸ್ tan theta? tan theta ಅಂದ್ರೆ ಅಪೋಸಿಟ್ ಬೈ ಅಡ್ಜಸೆಂಟ್. ಅಪೋಸಿಟ್ ಡಿವೈಡೆಡ್ ಬೈ ಅಡ್ಜಸೆಂಟ್, ಅದಕ್ಕೆ ಹೋಲ್ ಸ್ಕ್ವೇರ್ ಇದೆ ಮಕ್ಕಳ. ಇದೆಯಾ? ಹಾಗಾದ್ರೆ ನೋಡಿ, ಹಾಗಾದ್ರೆ ಏನು ಬರೆಯೋಣ? ಸೊ 1 ಪ್ಲಸ್ ಅಪೋಸಿಟ್ ಸ್ಕ್ವೇರ್ ಡಿವೈಡೆಡ್ ಬೈ ಅಡ್ಜಸೆಂಟ್ ಸ್ಕ್ವೇರ್. ಎಲ್ ಸಿ ಎಮ್ ಯಾವುದು? ಅಡ್ಜಸೆಂಟ್ ಸ್ಕ್ವೇರ್. ಮೇಲ್ಗಡೆ ಏನಾಯ್ತು? ಹಾಗಾದ್ರೆ ಅಡ್ಜಸೆಂಟ್ ಸ್ಕ್ವೇರ್ ಕ್ರಾಸ್ ಮಲ್ಟಿಪ್ಲೈ ಆಗಬೇಕಲ್ಲ, ಪ್ಲಸ್ ಆಪೋಸಿಟ್ ಸ್ಕ್ವೇರ್. ಈಗ ತಾನೇ ಗೊತ್ತಿದೆ ಅಡ್ಜಸೆಂಟ್ ಸ್ಕ್ವೇರ್ ಪ್ಲಸ್ ಆಪೋಸಿಟ್ ಸ್ಕ್ವೇರ್ ಅಂದರೆ ಹೈಪಾರ್ಟಿನ್ಯೂಸ್ ಸ್ಕ್ವೇರ್ ಡಿವೈಡೆಡ್ ಬೈ ಅಡ್ಜಸೆಂಟ್ ಸ್ಕ್ವೇರ್. ಎರಡಕ್ಕೂ ಹೋಲ್ ಸ್ಕ್ವೇರ್ ಇರೋದ್ರಿಂದ ಇದು ಹೀಗೆ ಬರೀಬೋದಾ? ಹೈಪಾರ್ಟಿನ್ಯೂಸ್ ಡಿವೈಡೆಡ್ ಬೈ ಅಡ್ಜಸೆಂಟ್ ಹೋಲ್ ಸ್ಕ್ವೇರ್. ಮಕ್ಕಳು ಹಾಗೆ ನೆನಪಲ್ಲಿ ಇಟ್ಕೊಳ್ಳಿ, ಹೈಪಾರ್ಟಿನ್ಯೂಸ್ ಬೈ ಅಡ್ಜಸೆಂಟ್, ಅಡ್ಜಸೆಂಟ್ ಬೈ ಹೈಪಾರ್ಟಿನ್ಯೂಸ್ ಈಸ್ ಕಾಸ್ ಥೀಟಾ, ಹೈಪಾರ್ಟಿನ್ಯೂಸ್ ಬೈ ಅಡ್ಜಸೆಂಟ್ ಈಸ್ ಸಿಕ್ಯಾಂಟ್ ಥೀಟಾ. ಅದಕ್ಕೆ ಹೋಲ್ ಸ್ಕ್ವೇರ್ ಏನಾಯ್ತು? ಹಾಗಾದ್ರೆ ಸಿಕ್ಯಾಂಟ್ ಸ್ಕ್ವೇರ್ ಥೀಟಾ, ನಥಿಂಗ್ ಬಟ್ RHS. ಓಕೆ, ಹಾಗಾದ್ರೆ ಏನು ಪ್ರೂವ್ ಮಾಡೋದು ಇಲ್ಲಿ? 1 ಪ್ಲಸ್ ಹೇಳ್ಬೇಕು tan ಸ್ಕ್ವೇರ್ ಥೀಟಾ ಇಸ್ ಈಕ್ವಲ್ ಟು ಸಿಕ್ಯಾಂಟ್ ಸ್ಕ್ವೇರ್ ಥೀಟಾ. ಸೆಕೆಂಡ್ ಬೇಸಿಕ್ ಐಡೆಂಟಿಟಿ. ಹೋಗೋಣ, ಇನ್ನೊಂದಿದೆ, ಒಂದಿದೆ, ಲಾಸ್ಟ್ ಬೇಸಿಕ್ ಐಡೆಂಟಿಟಿ. ಪ್ರೂವ್ ದಟ್ 1 ಪ್ಲಸ್ ಕಾಟ್ ಸ್ಕ್ವೇರ್ ಥೀಟಾ ಇಸ್ ಈಕ್ವಲ್ ಟು ಕೋಸಿಕ್ಯಾನ್ ಸ್ಕ್ವೇರ್ ಥೀಟಾ. ಇವು ಫಾರ್ಮುಲಾಪ್ಪ, ನೆನಪಲ್ಲಿ ಇಟ್ಕೋಬೇಕು. ಹೇಗೆ ನೀವು a ಪ್ಲಸ್ ಬಿ ಹೋಲ್ ಸ್ಕ್ವೇರ್, a ಮೈನಸ್ ಬಿ ಹೋಲ್ ಸ್ಕ್ವೇರ್ ಫಾರ್ಮುಲಾ ಹೇಳ್ತಿರಲ್ಲ, ಆ ಥರ ಇವು ನಿಮ್ಮ ಮೈಂಡಲ್ಲಿ ಫಿಕ್ಸ್ ಆಗಬೇಕು, ರೈಟ್? ಸೊ ಪ್ರೂವ್ ಮಾಡೋಣ. ಹೇಗೆ ಪ್ರೂವ್ ಮಾಡಬೇಕು? ನೋಡೋಣ. ಲೆಟ್ ವಿ ಹ್ಯಾವ್ ಟು ಟೇಕ್ LHS. ತಗೋಣ LHS. ಏನಿದೆ ಮಕ್ಕಳು LHS? 1 ಪ್ಲಸ್ ಕಾಟ್ ಸ್ಕ್ವೇರ್ ಥೀಟಾ. ಈಗ ಬರೆಯೋಣ 1 ಪ್ಲಸ್. ಸರ್, ಕಾಟ್ ಥೀಟಾ ಅಂದ್ರೆ ಏನು? ಅಡ್ಜಸೆಂಟ್ ಡಿವೈಡೆಡ್ ಬೈ ಅಪೋಸಿಟ್. ಅದಕ್ಕೇನಿದೆ ನಮಗೆ? ಹೋಲ್ ಸ್ಕ್ವೇರ್. 1 ಪ್ಲಸ್ ಸ್ಕ್ವೇರ್ ಮಾಡ್ಕೊಳ್ಳಿ, ಏನಾಯ್ತು ಹಾಗಾದ್ರೆ? ಅಡ್ಜಸೆಂಟ್ ಸ್ಕ್ವೇರ್ ಡಿವೈಡೆಡ್ ಬೈ ಅಪೋಸಿಟ್ ಸ್ಕ್ವೇರ್. ಎಲ್ ಸಿ ಎಮ್ ತಗೊಳ್ಳೋಣ. ಯಾವ್ದು ಎಲ್ ಸಿ ಎಮ್ಮು? ಅಪೋಸಿಟ್ ಸ್ಕ್ವೇರ್. ಹಾಗಾದ್ರೆ ಏನಾಯ್ತು ಮಕ್ಕಳು? ಹಾಗಾದ್ರೆ ಅಪೋಸಿಟ್ ಸ್ಕ್ವೇರ್ ಪ್ಲಸ್ ಅಡ್ಜಸೆಂಟ್ ಸ್ಕ್ವೇರ್, ಎಲ್ ಸಿ ಎಮ್ ತಗೊಂಡ್ಮೇಲೆ. ಅಂಡ್ ಕಮಾನ್ ಟೆಲ್ ಮಿ ದಟ್ ಅಪೋಸಿಟ್ ಸ್ಕ್ವೇರ್ ಪ್ಲಸ್ ಅಡ್ಜಸೆಂಟ್ ಸ್ಕ್ವೇರ್ ಈಸ್ ಹೈಪಾರ್ಟಿನ್ಯೂಸ್ ಸ್ಕ್ವೇರ್ ಡಿವೈಡೆಡ್ ಬೈ ಅಪೋಸಿಟ್ ಸ್ಕ್ವೇರ್. ಓಕೆ, ಈ ಕಡೆ ಮಾತಾಡ್ತೀರಾ ಈಗ? ಅಪೋಸಿಟ್ ಬೈ hypotenuse is sin theta, whereas hypotenuse by opposite is cosecant theta. ಅದಕ್ಕೆ ಸ್ಕ್ವೇರ್ ಇದೆ, cosecant square theta, nothing but RHS. ಹಾಗಾದ್ರೆ ಮಕ್ಕಳ ಏನು ಪ್ರೂವ್ ಮಾಡಿದ್ರೆ ಇಲ್ಲಿ? 1 ಪ್ಲಸ್ ಕಾಟ್ ಸ್ಕ್ವೇರ್ ಥೀಟಾ ಇಸ್ ಈಕ್ವಲ್ ಟು ವಾಟ್? cosecant square theta. ಸೊ ಇವನ್ನ ಬೇಸಿಕ್ ಐಡೆಂಟಿಟೀಸ್ ಅಂತ ಕರಿತೀವಿ. ಏನಂತ ಕರಿಬೇಕು? ಬೇಸಿಕ್ ಐಡೆಂಟಿಟೀಸ್. ಪ್ರೂವ್ ನೋಡ್ಕೊಳ್ಳಿ, ಇನ್ನೊಂದ್ಸಲಿ ಪ್ರೂವ್ ಮಾಡಿ ನೋಡ್ಕೊಳ್ಳಿಪ್ಪ.
ಓಕೆ, ಸೊ ಹಾಗಾದ್ರೆ ಬೇಸಿಕ್ ಐಡೆಂಟಿಟೀಸ್ ಗೊತ್ತಿದೆ. ಫಸ್ಟ್ ಬೇಸಿಕ್ ಐಡೆಂಟಿಟಿ sin square theta plus cos square theta is equal to 1. Second basic identity, what is second basic identity? 1 plus tan square theta is equal to secant square theta. ಮೂರನೇದು 1 plus cot square theta is equal to cosecant square theta. ಈಗ ಇದರಿಂದ ಏನೇನು ರಿಸಲ್ಟ್ ಬರೀಬಹುದು? ಫಸ್ಟ್ ಒನ್ ವೆರಿ ಇಂಪಾರ್ಟೆಂಟ್ಲಿ ನೋಡ್ಕೊಳ್ಳಿ. ಈಗ sin square theta plus cos square theta is equal to 1 ಇದೆ. I want sin square theta. sin square theta ಬೇಕು ಅಂದ್ರೆ ಪ್ಲಸ್ cos square theta ಆ ಕಡೆ ಹೋಗ್ಬೇಕು, ಹೌದಲ್ವಾ? ಹೇಗೆ ಬರೀಬೇಕಾದ್ರೆ sin square theta is equal to ಪ್ಲಸ್ cos square theta ಆ ಕಡೆ ಹೋದ್ರೆ ಮೈನಸ್ cos square theta. ಹಾಗಾದ್ರೆ ಏನಾಯ್ತು? 1 ಮೈನಸ್ cos square theta. ಫಾರ್ಮುಲಾ ನೆನಪಲ್ಲಿ ಇಟ್ಕೋಬೇಕು. ಸೊ sin square theta plus cos square theta is equal to 1. Then sin square theta is equal to 1 minus cos square theta. ಈಗ ನನಗೆ cos square theta ಬೇಕು. cos square theta ಬೇಕು ಅಂದ್ರೆ ಈ sin square theta ಆ ಕಡೆ ಹೋಗ್ಲಿ. ಏನಾಯ್ತು ಹಾಗಾದ್ರೆ? cos square theta is equal to 1 minus sin square theta. ನೆನಪಲ್ಲಿ ಇಟ್ಕೋಬೇಕು ತುಂಬಾ ಚೆನ್ನಾಗಿ. ಸೊ ಹಾಗಾದ್ರೆ ಏನು ಮಕ್ಕಳಾಗಾದ್ರೆ sin square theta plus cos square theta is equal to 1. Then sin square theta is equal to 1 minus cos square theta ಅಥವಾ cos square theta is equal to 1 minus sin square theta. ಸರ್ ಪ್ರಾಬ್ಲಮ್ ಮಾಡಬೇಕಾದ್ರೆ 1 ಮೈನಸ್ cos square theta ಅನ್ನೋ ಟರ್ಮ್ ಬಂದ್ಬಿಡುತ್ತೆ. ಆ 1 ಮೈನಸ್ cos square theta ನಥಿಂಗ್ ಬಟ್ ವಾಟ್? sin square theta. ಹಾಗೆ ಪ್ರಾಬ್ಲಮ್ ಮಾಡಬೇಕಾದ್ರೆ 1 ಮೈನಸ್ sin square theta ಬಂದ್ರೆ ಜಾಗದಲ್ಲಿ ಏನು ಬರೀಬೇಕು? cos square theta ಬರೆಯೋಣ. ಓಕೆ ಬಾ. ನೆಕ್ಸ್ಟ್ ಈಸ್ 1 plus tan square theta is what? secant square theta. ಒಪ್ಕೋತೀರಾ? ಹಾಗಾದ್ರೆ ಈ tan square ನ ಆ ಕಡೆ ಕಳಿಸಿ. ಏನಾಯ್ತು? tan square ಆ ಕಡೆ ಹೋದ್ರೆ ಇಲ್ಲಿ 1 ಉಳ್ಕೊಳ್ಳುತ್ತಲ್ವಾ? 1 is equal to ಹೇಳಿ 1 is equal to secant square theta minus what? tan square theta. Nothing but ಇದನ್ನು ಉಲ್ಟಾ ಪಲ್ಟಾ ಬರೆದ್ರೆ ಹೇಗೆ ಬರೀಬಹುದು? ಉಲ್ಟಾ ಪಲ್ಟಾ ಅಂದ್ರೆ ಸರ್ this is nothing but secant square theta minus tan square theta is equal to 1. ಗೊತ್ತಾಯ್ತು ಹೇಳಿದ್ದು? ಈ ಪ್ಲಸ್ tan square ಆ ಕಡೆ ಹೋದ್ರೆ ಏನಾಯ್ತು? ಮೈನಸ್ tan square. ಇಲ್ಲಿ ಉಳ್ಕೊಳ್ಳೋದೇನು? 1. ಹಾಗಾದ್ರೆ 1 is equal to secant square theta minus tan square theta. Nothing but secant square theta minus tan square theta is equal to 1. ನೆಕ್ಸ್ಟ್ ಹಾಗೆ ಈಗ ನನಗೆ tan square theta ಬೇಕು ಅಂದ್ರೆ 1 ಆ ಕಡೆ ಹೋಗ್ಬೇಕು. 1 ಆ ಕಡೆ ಹೋದ್ರೆ ಏನಾಗುತ್ತೆ? -1. ಹಾಗಾದ್ರೆ tan square theta is equal to secant square theta minus 1. ಸೊ ಹಾಗಾದ್ರೆ ಏನು ಸರ್? ಹಾಗಾದ್ರೆ 1 plus tan square theta ಅನ್ನೋ ಟರ್ಮ್ ಇದ್ರೆ ಆ ಜಾಗದಲ್ಲಿ ಏನು ಬರೀಬಹುದು? secant square theta ಅಥವಾ secant square theta minus tan square theta is nothing but 1. tan square theta is equal to secant square theta minus 1. ಹಾಗಾದ್ರೆ ಎಲ್ಲಾದರೂ ಲೆಕ್ಕ ಮಾಡಬೇಕಾದ್ರೆ 1 plus tan square theta ಅನ್ನ ಬಂದ್ಬಿಟ್ಟಿದೆ. ಹಾಗಾದ್ರೆ 1 plus tan square theta ಜಾಗದಲ್ಲಿ ಏನು ಬರೀಬೇಕು? secant square theta. ಹಾಗೆ ಎಲ್ಲ ಪ್ರಾಬ್ಲಮ್ ಮಾಡಬೇಕಾದ್ರೆ secant square theta minus 1 ಅಂತ ಬರುತ್ತೆ. ಆ ಜಾಗದಲ್ಲಿ ಏನು ಬರೀಬೇಕಾಗುತ್ತೆ? tan square theta. Got my point? Look at the next on the last very important. 1 plus cot square theta is equal to cosecant square theta. ಪ್ಲಸ್ cot square ಈ ಕಡೆ ಹೋದ್ರೆ ಮೈನಸ್ cot square. ಒಪ್ಪೋತೀರಾ? ಇಲ್ಲೇನು ಉಳ್ಕೊಳ್ಳುತ್ತೆ ಹಾಗಾದ್ರೆ? 1. ಹೇಗೆ ಬರೆಯೋಣ ಹಾಗಾದ್ರೆ ಅದನ್ನ? cosecant square theta minus cot square theta is equal to 1. ನೆಕ್ಸ್ಟ್ ನನಗೆ cot square theta ಬೇಕು ಅಂದ್ರೆ +1 ಈ ಕಡೆ ಹೋಗ್ಬೇಕು. ಏನಾಯ್ತು ಹಾಗಾದ್ರೆ? cot square theta is equal to cosecant square theta minus 1. ಇವು ನೆನಪಲ್ಲಿ ಇಟ್ಕೊಂಡ್ರೆ ಫರ್ದರ್ ಬೇರೆ ಟಾಪಿಕ್ಗಳು ಮತ್ತೆ ಬೇರೆ ಕಂಟೆಂಟ್ಗಳನ್ನ ನಾವು ಸ್ಟಡಿ ಮಾಡೋದಕ್ಕಾಗುತ್ತೆ. ಇಲ್ಲಾಂದ್ರೆ ಕಷ್ಟ ಆಗುತ್ತೆ ಮಕ್ಕಳ. ಸೊ ದಿಸ್ ಇಸ್ ಆಲ್ ಅಬೌಟ್ ದಿಸ್. ಗೊತ್ತಾಯ್ತು ಹೇಳಿದ್ದು? ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಚೆನ್ನಾಗಿ ಅರ್ಥ ಮಾಡ್ಕೊಂಡ್ರು 1 by 1 ಬರೆಯೋಣ. ಪ್ರಾಬ್ಲಮ್ಸ್ಗಳನ್ನ ಡಿಸ್ಕಸ್ ಮಾಡೋಣ. ನೀವು ಬಟ್ ಪಕ್ಕ ತರೋ ಆಗ್ಬೇಕು ನೀವು. ಗೊತ್ತಾಯ್ತಲ್ಲಪ್ಪ? ಹೇಳ್ರು ಆಗ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಆಗ್ತೀರಲ್ವಾ? ವೆರಿ ಗುಡ್. ಓಕೆಪ್ಪ ಮಕ್ಕಳ, ನೆಕ್ಸ್ಟ್ ನೋಡೋಣ. ಥ್ಯಾಂಕ್ ಯು.